ಚೈತ್ರ, ಏನಿದು? ಮಧ್ಯರಾತ್ರಿ ಇಲ್ಲಿ ನಿಂತ್ಕೊಂಡು ಯೋಚನೆ ಮಾಡ್ತಾ ಇದೆಯಲ್ಲ, ಯಾಕೆ? ನಿದ್ರೆ ಬರ್ಲಿಲ್ವಾ? ಸುಲೇಖಾ ತಾಯಿಗೇನಾದ್ರೂ ಹುಚ್ಚಿಡ್ದಿದ್ಯಾ? ಏನ್ ಮಾತಾಡ್ತಾ ಇದೆಯಾ? ಹೀಗ್ ಮಾತಾಡೋದು ತಪ್ಪು. ಮತ್ತೆ ಒಬ್ಬ ತಾಯಿಗೆ ಮಗಳಿಂದ ಯಾಕೆ ಇಷ್ಟೊಂದು ಹೆದರಿಕೆ ಆಗ್ಬೇಕು? ಸುಲೇಖಾ ಏನಾದ್ರೂ ತೊಂದರೆ ಕೊಡಕ್ ಸಾಧ್ಯನಾ? ಅದು ಅವ್ರ ಜೀವಕ್ಕೆ ಹಾನಿಯಾಗುವಂತ ತೊಂದರೆ ಹೆತ್ತ ಮಗಳು ಕೊಡ್ತಾಳ? ಇದೆಲ್ಲ ಯೋಚನೆ ಮಾಡಿ ಮಾಡಿ ನನ್ಗಂತೂ ನಿದ್ದೆನೆ ಬರ್ತಾ ಇಲ್ಲ. ಸುಲೇಖಾ ತಾಯಿಗೆ ಖಂಡಿತ ಒಬ್ಬ ಸೈಕ್ಯಾಟ್ರಿಸ್ಟ್ ಅಗತ್ಯ ಇದೆ ಅಂತ ನನಗೆ ಅನಿಸ್ತಿದೆ. ಹಾಗಂತ ಅವ್ರಿಗೆ ಹುಚ್ಚಿ ಪಟ್ಟ ಕಟ್ಬೇಡ. ಕಟ್ಟೋದೇ ಆದ್ರೆ ಸುಲೇಖಾಗೂ ಕಟ್ಟಬೇಕು. ಯಾಕಂದ್ರೆ ಸುಲೇಖಾ ಆಡೋದು ನನಗೆ ನಾರ್ಮಲ್ ಅನ್ನಿಸ್ತಾ ಇಲ್ಲ. ಏನ್ ಹೇಳ್ತಿದ್ದೀರಾ? ನನಗನ್ನಿಸ್ತಿರೋ ಸತ್ಯ. ಯಾಕಂದ್ರೆ ರೈಟ್ ಫ್ರಮ್ ಡೇ 1 ನಾನು ಅವಳನ್ನ ಗಮನಿಸ್ತಾ ಬಂದಿದ್ದೀನಿ. ಅವಳ ನಡತೆ ತುಂಬಾ ವಿಚಿತ್ರವಾಗಿದೆ. ಅವಳು ಸಿಟ್ಟಿನಿಂದ ಮಲ್ಲಿಕಾಪುರಕ್ಕೆ ಬಂದಿದ್ದು ಅರ್ಥ ಮಾಡ್ಕೋಬಹುದು. ಆದ್ರೆ ಆದಿ ಬರೋ ಹೊತ್ತಿಗೆ ಅವ್ರ ಮನೆಗೆ ಹೋಗಿ ಆರತಿ ಬೆಳಗಿದ್ದನ್ನ ಯಾವ ರೀತಿ ಅರ್ಥ ಮಾಡ್ಕೋಬೇಕು ಹೇಳು? ಸಿಟ್ ಮಾಡ್ಕೊಂಡವ್ರ ಹತ್ರನೇ ಹೋಗಿ ಕ್ಷಮೆ ಕೇಳ್ತಾಳೆ. ಒಳ್ಳೇದೇ, ಆದ್ರೆ ಅಷ್ಟು ಬೇಗನೆ ಒಂದ್ ಮನಸ್ಸು ಹೇಗೆ ಬದಲಾಗಕ್ಕೆ ಸಾಧ್ಯ? ಅವಳು ಓಡಾಟ, ಅವಳ ಮುಖಭಾವ ನೋಡೋರ ಮನಸ್ಸಲ್ಲಿ ಅನುಮಾನ ಹುಟ್ಟಿಸುತ್ತೆ. ಇದಕ್ಕೆ ಪರಿಹಾರ? ಅವಳು ಆದಷ್ಟು ಬೇಗ ನಾರ್ಮಲ್ ಜೀವನ ಮಾಡಕ್ ಶುರು ಮಾಡಬೇಕು. ಹಾಗಂತ ಅವಳು ಮದುವೆ ಮಾಡಿಬಿಡ್ಬೇಕು ಅಂತ ನಾನು ಹೇಳ್ತಾ ಇಲ್ಲ. ನನಗೆ ಗೊತ್ತು ಅವಳಿಗೂ ಟೈಮ್ ಬೇಕು. ಅದಕ್ಕೆ ಅವಳು ಎಲ್ಲಾದ್ರೂ ಕೆಲಸ ಮಾಡ್ಬೋದು, ಇಲ್ಲಾದ್ರೂ ಸರಿ, ಅಥವಾ ಮಂಗಳೂರಾದ್ರೂ ಸರಿಯೇ. ಒಟ್ಟಲ್ಲಿ ಅವಳು ಸಹಜವಾಗಿರ್ಬೇಕು. ಸುಲೇಖಾಗೆ ನಮ್ ಸಹಾಯದ ಅವಶ್ಯಕತೆ ತುಂಬಾ ಇದೆ ಅನ್ಸುತ್ತೆ. ಮಾಡೋಣ. ಅವಳು ಮೊದಲಿನ ತರ ಆದ್ರೆ ಸಾಕು. ಅಂತೂ ನಮ್ಮ ಮನೆಯವ್ರ ಕಡೆಯಿಂದ ನಿಮಗ್ ತುಂಬಾ ತೊಂದರೆ ಆಗ್ತಿದೆ ಅಲ್ವಾ? ನಮ್ಮನೆ ಕಡೆಯವರಿಂದ ಸುಲೇಖಾಗಾದ ತೊಂದರೆ ಕಡಿಮೆನಾ ಹೇಳು? ಆದಿ ಮಾಡಿದ ತಪ್ಪಿಗೆ ನಾನು ನಿಮ್ಗಳ ಕಾಲಿಗೆ ಬಿದ್ದು ಕ್ಷಮೆ ಕೇಳಬೇಕು ಅನ್ಸುತ್ತೆ. ಛೆ, ದಯವಿಟ್ಟು ಈ ರೀತಿ ಮಾತಾಡ್ಬೇಡಿ. ಪಾಪ ಇದ್ರಲ್ಲಿ ನಿಮ್ ತಪ್ಪೇನಿದೆ? ಹಾಗಾದ್ರೆ ನೀನು ಅಷ್ಟೇ ನಿಮ್ಮ ಮನೆ ಕಡೆಯವರಿಂದ ನನಗೆ ತೊಂದರೆ ಆಗ್ತಿದೆ ಅಂತ ಮಾತ್ರ ಹೇಳ್ಬಾರ್ದು. ಆಯ್ತು. ಹಾಗೆ ನಿನ್ ನಿದ್ರೆಗೂ ತೊಂದರೆ ಮಾಡ್ಕೋಬೇಡ. ಹೀಗೆ ಯೋಚನೆ ಮಾಡೋದನ್ನ ಬಿಟ್ಟು ಮಲಗು. ನೋಡು ಚೈತ್ರ, ಯಾವತ್ತು ಬರೋದನ್ನ ಎದುರಿಸ್ಬೇಕು. ಆಗಿರೋದನ್ನ ಯಾವುದೋ ಒಂದು ರೀತಿಯಲ್ಲಿ ಸರಿ ಮಾಡ್ಕೋಬೇಕು. ಅದನ್ನ ಬಿಟ್ಟು ಈ ರೀತಿ ಯೋಚನೆ ಮಾಡಬಾರ್ದು. ಬಾ ಮಲಗು. ಬಾ. ಸುಲೇಖಾ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ನಿಂದೊಳ್ಳೆ ವಿಚಿತ್ರ ಆಯ್ತು ನೋಡು. ಯಾಕೆ? ಏನಾಯ್ತು? ರಾತ್ರಿ ನೋಡಿದ್ರೆ ಲೇಟಾಗಿ ಬರ್ತೀಯಾ, ಬೆಳಿಗ್ಗೆ ನೋಡಿದ್ರೆ ಬೇಗ ಹೊರಡ್ತೀಯಾ. ನಿದ್ದೆ ಯಾವಾಗ ಮಾಡ್ತೀಯಾ ಹೇಳು? ಚೆನ್ನಾಗಿ ನಿದ್ದೆ ಮಾಡಿದ್ರೆ ಒಳ್ಳೆ ಹೆಲ್ತು ಅಂತ ಎಲ್ಲರೂ ಹೇಳ್ತಾರೆ. ಇಷ್ಟೊತ್ತವರೆಗೂ ನಿದ್ದೆನೆ ಮಾಡ್ತಾ ಇದ್ದೆ. ಡಾಕ್ಟರ್ ಅಪಾಯಿಂಟ್ಮೆಂಟ್ ಇತ್ತಲ್ವಾ, ಅದಕ್ಕೆ ಹೊರಟಿದ್ದೀನಿ. ಡೆಂಟಿಸ್ಟ್ ಹತ್ರ ಹೋಗ್ಬೇಕು. ಏನು? ಬೆಳಿಗ್ಗೆ 6:45ಗೆಲ್ಲ ಡೆಂಟಿಸ್ಟ್ ಅಪಾಯಿಂಟ್ಮೆಂಟಾ? ಆ ಡೆಂಟಿಸ್ಟು ಹಲ್ಲು ಉಚ್ಕೊಂಡೆ ಆಸ್ಪತ್ರೆಗೆ ಬಂದಿರ್ತಾನೆ ತಾನೆ? ಅಮ್ಮನ ಪರಿಸ್ಥಿತಿ ಹೀಗಿದೆ, ನನಗೋಸ್ಕರ ಬೇಗ ಬನ್ನಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ನಿಖಿಲ್. ಏನೋ ಅಲ್ಲಿನ ಕೆಲಸ ಬೇಗ ಮುಗಿದ್ರೆ ಅಮ್ಮನ ಜೊತೆ ಸ್ವಲ್ಪ ಜಾಸ್ತಿ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ಬೋದಲ್ಲ ಅನ್ನೋ ಆಸೆ. ಏನು, ರೂಟ್ ಕೆನಲ್ಲ? ಅಲ್ಲ, ಜಸ್ಟ್ ಕ್ಲೀನಿಂಗ್. ಸರಿ ನಡಿ, ನಾನೇ ನಿಂಗೆ ಡ್ರಾಪ್ ಮಾಡ್ತೀನಿ. ಹೇಗೋ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ. ಈ ಟೈಮಲ್ಲಿ ಆಟೋ ಸಿಗೋದೇ ಡೌಟು. ಹಾಗೇನಿಲ್ಲ, ಆರಾಮಾಗಿ ಸಿಗುತ್ತೆ. ನಿನ್ನ ಪಾಡಿಗೆ ನೀನು ಹೋಗ್ಬಿಡ್ಬಾ. ಸುಮ್ಮನೆ ನನ್ನ ಬಗ್ಗೆ ಯಾಕೆ ಟೆನ್ಷನ್ ಮಾಡ್ಕೋತೀಯಾ? ಸರಿನಾ? ಬಾಯ್. ಇಲ್ಲ, ಮಾತು ಕೊಟ್ಟ ಕಾರಣ ಬೇಡ ಅಂದ ಭಾವ.
ಎಲ್ಲದರಲ್ಲೂ ಎದ್ದು ಕಾಣ್ತಿರೋದು ಅನುಮಾನ. ಏನೋ ಆಗ್ತಿದೆ, ಅದನ್ನು ಪತ್ತೆ ಹಚ್ಚಲೇಬೇಕು. ಇಲ್ಲಿಗೆ ಬಂದಿದ್ದಾಳ? ಇಲ್ಲಿಂದ ಆಚೆ ಬರಲೇಬೇಕು. ಅಲ್ಲಿ ತನಕ ಕಾಯ್ತೀನಿ. ಈಗ ನಿನಗೆ ಬೇಕಾಗಿರೋದು ಆತ್ಮವಿಶ್ವಾಸ, ಆತಂಕ ಅಲ್ಲ. ನಾನು ನನ್ನ ತಾಯಿನ ಸಾಯಿಸೋ ಪ್ರಯತ್ನ ಮಾಡಿದೆ. ಹೌದು, ನಾವು ದಾರಿನಲ್ಲಿ ನಡೆಯುವಾಗ ಯಾರಾದರೂ ಅಡ್ಡ ಬಂದ್ರೆ ಅವರನ್ನ ಪಕ್ಕಕ್ಕೆ ಹೋಗು ಅಂತೀವಿ. ಹೋಗಲ್ಲ ಅಂತ ಹಠ ಮಾಡಿದ್ರೆ ನಾವು ಅವರನ್ನ ಬಲವಂತದಿಂದ ಪಕ್ಕಕ್ಕೆ ತಳ್ಳಿ ದಾರಿ ಮಾಡ್ಕೋಬೇಕಾಗತ್ತೆ. ಮಾಡ್ಕೋತೀವಿ. ನೀನೀಗ ಮಾಡಿರೋದು ಅದೇ. ಆದ್ರೆ ಅವರು ನಮ್ಮಮ್ಮ. ನೀವು ಹೇಳಿದ ಯಾವುದೋ ಕಥೆ ಮೇಲೆ ವಿಶ್ವಾಸ ಇಟ್ಟು ನಾನು ಈ ಕೆಲಸ ಮಾಡ್ತಿದ್ದೀನಿ. ಹಾಗಾದ್ರೆ ನಾನು ಹೇಳಿದ್ದು ಸುಳ್ಳು ಅನ್ಸುತ್ತಾ? ಸರಿ ಅನ್ಸುತ್ತೆ. ಆದ್ರೆ ಇದೆಲ್ಲ ಆದಾಗ ತೊಟ್ಲುಕ್ ತಂದವಳನ್ನೇ ಸ್ಮಶಾನಕ್ಕೆ ಕಳಿಸೋ ಪ್ರಯತ್ನ ಮಾಡಿದಾಗ ಸಂಬಂಧಗಳಿಗಿರೋ ಬೆಲೆ ಎಲ್ಲಿದೆ ಬೆಲೆ? ಈ ಬಂಧಗಳೆಲ್ಲ ಸುಳ್ಳು. ಸತ್ಯವಾದದ್ದು ಕೇವಲ ನಿನ್ನ ನನ್ನ ಸಂಬಂಧ ಮಾತ್ರ. ಸುಬ್ಬಣ್ಣ ಇಂದ್ರಾಣಿ ಸಂಬಂಧ. ಯಾರ ಮೇಲೆ ನಾನು ಜೀವ ಇಟ್ಟಿದ್ದೆನೋ ಆ ನನ್ನ ರಾಣಿ ಇಂದ್ರಾಣಿ. ಯಾರ ಉಸಿರಲ್ಲಿ ಬೆರೆತು ಹೋಗಬೇಕು ಅಂತ ನಿರ್ಧಾರ ಮಾಡಿದ್ನು ಆ ಅಮೂಲ್ಯವಾದ ಮಣಿ ಇಂದ್ರಾಣಿ. ನೀನು ನನ್ನ ಇಂದ್ರಾಣಿ. ಆ ಜನ್ಮ, ಈ ಜನ್ಮ, ಇನ್ಯಾವ ಜನ್ಮಕ್ಕೂ ನೀನೇ ನನ್ನ ಇಂದ್ರಾಣಿ. ನೆನಪಿಸ್ಕೋ. ಹಳೆಯ ನೆನಪುಗಳ ಊರಿಗೆ ಹೋಗು. ಮಹದೇವ ಶಾಸ್ತ್ರಿ ಮತ್ತೆ ಪಾರ್ವತಿ. ಪಾರ್ವತಿ. ಪಾರ್ವತಿ ನೆನಪಾಯ್ತಾ? ನೆನಪಿಸ್ಕೋ.
ಬೇಕೋ ಕೇಳು, ನಾನ್ ಕೊಡಿಸ್ತೀನಿ. ಮೊದಲು ಈ ಊರ್ ಬಿಟ್ಟು ಹೋಗು. ನಾಳೆ ನಿನ್ ಗಂಡ ಮಹದೇವನು ನನ್ನನ್ನು ಹಿಡ್ಕೊಂಡು ಬಂದ್ರು, ಅವನಿಗೂ ನನ್ ಸುಖ ಸಲ್ಲುತ್ತೆ. ಏನೇ ಅಂದೆ? ಈಗಾಗ್ಲೇ 20 ಸಲ ಮೆನು ಕಾರ್ಡ್ ತಂದಿಟ್ಟಿದ್ದೀರಾ. ನಾನು ಯಾರಿಗೋ ವೆಯ್ಟ್ ಮಾಡ್ತಿದ್ದೀನಿ, ಅವ್ರು ಬಂದ್ಮೇಲೆ ಆರ್ಡರ್ ಮಾಡ್ತೀನಿ. ಹೊರಡಿ. ಲವರ ಮೇಡಮ್? ನಿನಗೆ ಯಾಕಪ್ಪ ಡೀಟೇಲ್ಸು? ಅಲ್ಲ, ಸಾಮಾನ್ಯವಾಗಿ ಹುಡುಗಿರು ಹುಡುಗರನ್ನ ಕಾಯಿಸ್ತಾರೆ, ಇಲ್ಲಿ ನೋಡಿದ್ರೆ ಉಲ್ಟಾ. ಹೌದು, ಯಾಕಂದ್ರೆ ಬರ್ತಿರೋನು ನನ್ನ ಲವರ್ ಅಲ್ಲ, ನನ್ನ ಫ್ರೆಂಡ್. ಓಕೆ, ಔಟ್. ಇನ್ನೇನು? ಇಲ್ಲ, ತಗೊಂಡು ಹೋಗೋಕ್ ಬಂದೆ. ನೋಡಿ, ನೀವ್ ಹೀಗೆ ತಲೆ ತಿಂದ್ರೆ ನಿಮ್ ಮೇಲೆ ಕಂಪ್ಲೇಂಟ್ ಮಾಡ್ತೀನಿ. ಯಾಕೆ? ಉಗುರು ಕಚ್ಚೋರು ಮುಂದಿನ ದಿನದಲ್ಲಿ ಜಿರ್ಲೆ ಆಗಿ ಹುಟ್ತಾರೆ ಅಂತ ನನ್ನ ತರ್ಲೆ ಫ್ರೆಂಡ್ ಹೇಳ್ತಿದ್ಲು. ಹಾಗೆ ಹೇಳೋಳು ನಾನೇ. ಅಂದ್ರೆ ನೀನು ನಿನ್ನ ಫ್ರೆಂಡ್. ಇನ್ನ ಮಾಡ್ತೀನಿ ಇರು. ಯಾಕೋ ಹಿಂಗ್ ಮಾಡ್ದೆ? ಅವಾಗಿಂದ ಕಾಯ್ತಾ ಇರ್ಲಿಲ್ವಾ? ಪ್ಲೀಸ್, ನೀನು ಮೊದಲು ಆರಾಮಾಗಿ ಕೂತ್ಕೋ, ಮಾತಾಡೋಣ. ಕೂತ್ಕೋ. ಎಕ್ಸ್ಕ್ಯೂಸ್ ಮೀ. ಥ್ಯಾಂಕ್ ಯು. ಹೇಗಿತ್ತು ಜೋಕ್? ಚಾಕು ಹಾಕೋ ತರ ಇತ್ತು. ನಿನ್ನ ಮೀಟ್ ಮಾಡ್ದೆ 1 ಮಂತ್ ಆಯ್ತು ಗೊತ್ತಾ? ಸಿಗ್ಬೇಕಾದೋಳು ನೀನು. ಅಣ್ಣನ ಮದ್ವೆ ಅಂತ ಮಲ್ಲಿಕಾಪುರಕ್ಕೆ ಹೋಗಿ ಕೂತೆ. ಮದ್ವೆ ದಿವಸ ನಾನು ಫೋನ್ ಮಾಡಿದ್ದೆ, ಆಮೇಲೆ ಮಾಡ್ತೀನಿ ಅಂತ ಕಟ್ ಮಾಡಿದೋಳು ಇವತ್ತು ಸಿಗ್ತಾ ಇದೆಯಾ? ಯಾಕೆ, ಏನಾದ್ರೂ ಟೆನ್ಷನ್? ಅದು ಹೋಗ್ಲಿ ಬಿಡು. ನೀನ್ ಹೇಳಿ, ಹೇಗಿದ್ದಾರೆ ನಿನ್ ಗರ್ಲ್ ಫ್ರೆಂಡ್ಸ್? ಅವ್ರಿಗೇನು, ಅವ್ರವ್ರ ಬಾಯ್ ಫ್ರೆಂಡ್ಸ್ ಜೊತೆ ಬಿಂದಾಸ್ ಆಗಿದ್ದಾರೆ. ಯಾರಾದ್ರೂ ಹೊಸಬ್ಳು? ಹಳುಬ್ಳೆ ಒಬ್ಳಿದ್ದಾಳೆ. ಅವಳಂದ್ರೆ ಮೊದ್ಲಿಂದನೂ ನಂಗೆ ತುಂಬಾ ಇಷ್ಟ. ಆದ್ರೆ ಹೇಳೋಕೆ ಭಯ. ಆದ್ರೆ ಅವಳು ನನಗೋಸ್ಕರನೇ ಹುಟ್ಟಿದಾಳೆ ಅಂತ. ನಾನು ಅವಳನ್ನ ನೋಡಿದ್ದೀನ? ನೋಡಿರ್ಬಹುದು. ಅವ್ರ ಅಪ್ಪ ಅಮ್ಮ ಅವಳಿಗೆ ಅಂತ ಹೆಸರಿಟ್ಟಿದ್ದಾರಾ? ಟೈಮ್ ಬಂದಾಗ ಹೇಳ್ತೀನಿ ಮೇಡಮ್. ಸದ್ಯಕ್ಕೀಗ ನಿಮ್ಮ ಅಣ್ಣನ ಮದುವೆ ಆಲ್ಬಮ್ ತೋರಿಸು, ನಿಮ್ಮ ಅತ್ತಿಗೆನ್ ತೋರಿಸು. ಆಲ್ಬಮ್ ಯಾಕೆ? ಅಣ್ಣ ತಂದ್ಕೊಟ್ಟಿರೋ ಹ್ಯಾಂಡಿಕ್ಯಾಮ್ ಅಲ್ಲಿ ಶೂಟ್ ಮಾಡಿರೋ ಎಂಗೇಜ್ಮೆಂಟ್ ಇದೆ, ಅದನ್ನ ತೋರಿಸ್ತೀನಿ. ಎಲ್ಲ ಡೀಟೇಲ್ಸ್ ಗೊತ್ತಾಗತ್ತೆ. ಸ್ಟ್ರೈಟ್ ಆಗಿ ಮನೆಗೆ ಬಂದ್ರೆ ಶುಭ ಕೂಡ ಇರ್ತಾರೆ. ಶುಭ ಅವ್ರು ಯಾರು? ಶುಭ ನನ್ನ ಅತ್ತಿಗೆ. ಎಷ್ಟು ಒಳ್ಳೆಯವ್ರು ಗೊತ್ತಾ? ನಿನ್ನಷ್ಟಂತ ದಯವಿಟ್ಟು ಹೇಳ್ಬೇಡ. ನೀನ್ ಅದಕ್ಕೆ ಜಸ್ಟ್ ಆಪೋಸಿಟ್ ಅಂತ ನನಗೆ ಚೆನ್ನಾಗಿ ಗೊತ್ತು. ಹಾಗಾದ್ರೆ ನಾನ್ ಕೆಟ್ಟೋಳೇನು? ಕೂಲ್ ಕೂಲ್. ಕೂಲ್ ಡ್ರಿಂಕ್ಸ್ ತಗೋ, ನಿನಗೋಸ್ಕರ ಕೂಲ್ ಡ್ರಿಂಕ್ಸ್ ತರ್ಸಿದೀನಿ, ಕುಡ್ದು ಕೂಲ್ ಆಗು. ನಿನ್ನ ಊರಿಂದ ಆಚೆಗೆ ಹಾಕದ ನಿನ್ನ ಪ್ರೀತಿಸ್ತಾ ಇದ್ದ ಸುಬ್ಬಣ್ಣ ನಾನು
ಯಾಕೆ ಅಳ್ತಿದ್ದೀರಾ? ನಿನ್ನನ್ನ ಬೆಂಕಿಗೆ ಹಾಕಿದ್ರು. ಈ ಊರಲ್ಲಿ ನಿನ್ನನ್ನ ಕಾಪಾಡ್ಕೊಳ್ಳೋದಕ್ಕೆ ಬಂದಿದ್ದು. ನನ್ನ ಪ್ರಯತ್ನನ ನಿನ್ನ ಕರುಣೆಯ ಕಣ್ಗಳಿಂದ ನೋಡ್ತಾ ಇದ್ದೆ. ಹಾಗೆ ಸುಟ್ಟು ಕರಕಲಾದ. ನನ್ನಿಂದ ಏನು ಮಾಡಕ್ಕಾಗ್ಲಿಲ್ಲ ಇಂದ್ರಾಣಿ, ಏನು ಮಾಡಕ್ಕಾಗ್ಲಿಲ್ಲ. ಆಗ ನೀನು ಶಾಸ್ತ್ರಿ ಮನೆತನಕ್ಕೆ ಒಂದು ಶಾಪ ಹಾಕದೆ ನೆನಪಿದೆಯಾ? ಜ್ಞಾಪಿಸ್ಕೋ ಇಂದ್ರಾಣಿ, ಜ್ಞಾಪಿಸ್ಕೋ. ಶಾಸ್ತ್ರಿ ಮನೆತನನ ಸಂಪೂರ್ಣವಾಗಿ ಸರ್ವನಾಶ ಮಾಡ್ತೀನಿ. ಅವರ ವಂಶದಲ್ಲಿ ಒಬ್ರು ಬದುಕಿರ್ಬಾರ್ದು. ಬದುಕೋಕೆ ನಾನ್ ಬಿಡಲ್ಲ. ಆ ವಂಶನ ಬುಡದ ಸಮೇತ ಕಿತ್ತೆಸೋಕೆ ಇನ್ನು 1000 ಜನ್ಮ ಎತ್ತಿದ್ರೂ ಪರವಾಗಿಲ್ಲ. ಆದ್ರೆ ನಾನೀ ಕೆಲಸ ಮಾಡೇ ಮಾಡ್ತೀನಿ. ನೆನಪು ಬಂತು, ಎಲ್ಲ ನೆನಪಿಗೆ ಬಂತು. ಈಗ ನೀನು ಸುಲೇಖ ಅಲ್ಲ, ಇಂದ್ರಾಣಿ. ನನ್ನ ಇಂದ್ರಾಣಿ. ನಿನ್ನ ಶಪಥ ಪೂರ್ತಿ ಮಾಡೋದಕ್ಕೆ ನಾವು ಮಾಡಿದ ಆ ಉಪಾಸನೆ ನೆನಪಿದೆಯಾ? ನಾವು ಅದನ್ನು ಎಲ್ಲಿ ಮಾಡಿದ್ವಿ ಹೇಳಿ? ಭೈರವಕಾಳಿ ಗುಹೆ, ಮಂಗಳವಾರ ರಾತ್ರಿ. ನನ್ನ ಪ್ರಾಣ ಕೂಡ ಅವತ್ತೇ ಹೋಗಿತ್ತು. ಅವತ್ತೇ